ಅಳವಡಿಸಿಕೊಂಡವ ಸದಾ ಕಾಲ ನಮ್ಮ ಒಳಿತನ್ನೇ ಕಾಯ್ತಾ ಇದ್ದವ ನಾನು. ಈ ಅದೆಷ್ಟೋ ವರ್ಷದಿಂದ ತಪಸ್ಸನ್ನು ಮಾಡುತ್ತಾ ಇದ್ದವ ಒಮ್ಮಿಂದೊಮ್ಮೆಗೆ ಬಹಿರ್ಮುಖನಾದೆ. ಯಾಕೆ ಹೀಗಾಯಿತು, ಏನು ಹೀಗೆ ಇತ್ತು ಎಂದು ಯೋಚಿಸಿದೆ ಅಂತಾದ್ರೆ ಸುಡು ಬಿಸಿಲಿಗೆ ಮೈಯೆಲ್ಲವೂ ಬೆವರಿಸಲು ಪ್ರಾರಂಭವಾಯಿತು. ಯಾಕೆ ಹೀಗೆ ಒಂದು ಒಳಗೆ ಹೊಟ್ಟೆಯೊಳಗೆ ಹಸಿವಾಗುತ್ತಾ ಇದೆ. ಹೀಗೆ ಆಗುವುದಕ್ಕೆ ಕಾರಣವೇನು? ಏನೋ ಇರಬೇಕು. ಆದರೆ ಹಸಿವಾಗುತ್ತಿರುವಂತಹ ನನಗೆ ಪರಿಹಾರ ಬೇಕಲ್ಲ, ಏನಾದ್ರೂ ತಿನ್ನುವುದಕ್ಕೆ ಸಿಗಬೇಕಲ್ಲ. ಹಾಗಾದ್ರೆ ಮುಂದುವರಿಯುತ್ತೇನೆ. ಸ್ವಾಮಿ, ಆಹಾರವನ್ನು ಹುಡುಕುತ್ತಾ ಮುಂದುವರಿದೆ ಅಂತಾದ್ರೆ ಕಾಣುವಂತಹ ನದಿಯಲ್ಲಿ ನೀರಿತ್ತು. ಆ ನೀರನ್ನು ಕುಡಿದೆ. ಹೊಟ್ಟೆಯ ಹಸಿವು ಇನ್ನೂ ದಣಿದು ಹೋಗ್ಲಿಲ್ಲ. ಇನ್ನೂ ಬೇಕು ಎನಿಸುವಾಗ ಏನು ತಿನ್ನೋಣ ಅಂತ ನೋಡುತ್ತೇನೆ. ಆಹಾ, ಒಂದು ಮರವು ಎತ್ತರಕ್ಕೆ ಬೆಳೆದು ನಿಂತಿದೆ. ಯಾವ ಮರ ಅಂತ ನೋಡಿದ್ದೆ ಅಂತೆ, ನೇರಳೆ ಹಣ್ಣಿನ ಮರ. ಆಹಾ, ಅದೆಷ್ಟೋ ನೇರಳೆ ಹಣ್ಣುಗಳು ಬೆಳೆದು ನಿಂತಿದೆ. ಇದನ್ನು ಕಿತ್ತು ತಿನ್ನುವ ಎಂದು ಆಸೆ ಆಗುತ್ತಾ ಇದೆ. ಆದ್ರೆ ಏನು ಮಾಡಲಿ? ಅಹಿಂಸಾ ಪರಮಧರ್ಮ. ಅಹಿಂಸೆಯನ್ನು ಮಾಡುವವರು ನಾವಲ್ಲ. ಅಹಿಂಸೆಯನ್ನು ಮಾಡಿದೆ ಅಂತ ಹೇಗಾಗ್ತದೆ? ಇದು ಒಂದು ಮರವಾದು, ಇದಕ್ಕೂ ಜೀವ ಉಂಟಲ್ಲ. ಸದಾ ಭೂಮಿಯಲ್ಲಿ ಯಾವುದು ಬೆಳೆಯುತ್ತದೋ ಅದಕ್ಕೆ ಜೀವ ಉಂಟು. ಆ ದೇವರೇ ನೀಡಿದಂತಹ ಜೀವ. ಅದನ್ನು ಕಿತ್ತು ತಿಂದೆ ಅಂತ ಅದಕ್ಕೆ ನೋವಾದಾಗೆ ಆಗುತ್ತದೆ. ಏನು ಮಾಡಲಿ? ಹೀಗೆ ಮಾಡುವೆ. ಮಾತಾಡ್ತಿರುವಂತಹ ವೇಳೆಯಲ್ಲಿ ಹಣ್ಣೆಲ್ಲ ಜೋತು ಬಿದ್ದಿದೆ. ಆ ಜೋತು ಬಿದ್ದಂತಹ ಹಣ್ಣಿಗೆ ಬಾಯಿ ಹಾಕಿ ಕಚ್ಚಿ ತಿನ್ನುವೆ. ಅಯ್ಯೋ, ಏನಿದು? ಆ ಹಣ್ಣಿಗೆ ಒಂದು ಕಚ್ಚಿ ತಿನ್ನುವಂತ ಮುಂದೆ ಅದನ್ನು ಹೋದೆ. ಆದ್ರೆ ಅದರಲ್ಲಿದ್ದಂತಹ ಒಂದು ಕಟ್ಟಿರುವೆಯು ನನ್ನ ಗಡ್ಡವನ್ನು ಸೇರಿತ್ತು. ಇರುವೆ, ನಿನಗೆ ಇದು ಸ್ಥಳವಲ್ಲ, ಇಲ್ಲಿ ಯೋಗ್ಯವಲ್ಲ. ಇದನ್ನೀಗ ಕೆಳಗೆ ಬಿಸಾಡಿದಂತೆ ಇದಕ್ಕೆ ನೋವಾಗದೆ ಆಗ ಹೇಳಿಲ್ವೆ ಅಹಿಂಸೆ ಮಾಡುವುದೇ ಅಹಿಂಸೆಯನ್ನು ಮಾಡಬಾರದು ಎಂಬುದಾಗಿ. ಈಗ ಇದಕ್ಕೆ ನಾನು ನೋವು ಮಾಡಿದ್ರೆ ಅದಕ್ಕೂ ನೋವಾದಾಗ ಆಗ್ತದೆ. ಹಾಗಾದ್ರೆ ಏನು ಮಾಡಲಿ? ನೋಡಿ ಸ್ವಾಮಿ, ಅದೆಷ್ಟೋ ಸಾಲು ಸಾಲಾಗಿ ಅವುಗಳ ಸಂಗಡವು ಮುಂದುವರಿಯುತ್ತಾ ಹೋಗುತ್ತಾ ಇದೆ. ಅದರ ಸಾಲಿಗೆನೆ ಈ ಕಟ್ಟಿರುವೆಯನ್ನು ಬಿಡ್ತೇನೆ.
ನನ್ನನ್ನು ಕಚ್ಚುತ್ತಾ ಇದೆಯಲ್ಲ. ಅಯ್ಯೋ ಹರ ಏನು ಮಾಡಲಿ? ಅಯ್ಯೋ ಅಯ್ಯೋ ಅಯ್ಯಯ್ಯೋ ಏನು ಮಾಡಲಿ? ಯಾಕೆ ಕಚ್ಚುತ್ತಾ ಇದೆಲ್ಲ? ಏನಾಗಿದೆ ಅವರ ಸ್ಥಿತಿ ನೋಡಿದ್ರೆ ಏನಾಗಿದೆ ನೋಡಿ ಯಾರು ಯಾರು ಎಂದು ತಿಳಿದಂತೆ ತಿಳಿದೇನು ಇವರು ಯಾರೆಂದು. ಯಕ್ಷ ಕನ್ಯೆಯರು. ಓಹೋ ಇವರಿಗೆ ಅಹಂಕಾರ. ನಾವು ಮೇಲಿನವರಿಂದ ನಾವು ಏನು ಮಾಡಿದ್ರು ಏನು ಆಗದು ಎಂಬುದಾಗಿ. ಆಹಾ ಇವರಿಗೆ ಬುದ್ಧಿ ಕಲಿಸ್ತೇವೆ. ಯಾಕೆ ಹೀಗಾದದ್ದು ಇವರು? ನಾವು ನೀಡುವಂತಹ ಅರಿಸಿನಿಂದ ಇವರು ಹೀಗೆ ಬೆಳೆದದ್ದು. ನಮ್ಮ ಕಷ್ಟ ಏನು, ಈ ಭೂಮಿಯಲ್ಲಿ ಏನು ಕಷ್ಟ ಇದೆ ಎಂಬುದನ್ನು ಇವರಿಗೆ ತಿಳಿಬೇಕು. ಹಾಗಾಗಿ ನಗಡಿಯಂತಹ ಈಕೆ ಭೂಮಿಯಲ್ಲೇ ಹುಟ್ಟಲಿ. ತಡೆಯದೆಂದಳು ತಮ್ಮ ಮಹಿಮೆಯ ಬಡಗುರಿಗಳ ಮನೆಗೆ ತೋರುವುದು. ಅಡಿಗಡಿಗೆ ಸಿಡಿದೇಳುವ ನಿಗಡಿ ಕೊಡೆಯ ಅಡಿಗಡಿಗೆ ಸಿಡಿದೇಳುವ ನಿಗಡಿ ಕೊಡೆಯ ಮುನಿಕೋತಮ್ಮ ಪವಿತ್ರವಾದಂತಹ ಪಾದಗಳಿಗೆ ಶಿರವನ್ನು ಭಾಗಿದವಳಿದ್ದೇನೆ. ಯಕ್ಷಕನ್ಯರಾದಂತಹ ನಾವು ಭೂಲೋಕದ ಸೊಬಗನ್ನು ಕಾಣುವ ಉದ್ದೇಶದಿಂದ ಇಲ್ಲಿಗೆ ಇಳಿದು ಬಂದವರು. ಸುತ್ತಾಡುತ್ತಾ ಮುಂದುವರಿಯುವಂತಹ ಸಂದರ್ಭ ನನ್ನ ಗೆಳತಿಯಾದಂತಹ ಸೌಗಂಧಿಕೆ ದೂರದಿಂದಲೇ ನಿಮ್ಮನ್ನು ಗಮನಿಸಿದವಳಿದ್ದಾಳೆ. ನೋಡಿದ್ದು ಮಾತ್ರವಲ್ಲ, ಅಪಹಾಸ್ಯ ಮಾಡಿದವಳಿದ್ದಾಳೆ. ತಿಳಿಯದೆ ಮಾಡಿದಂತಹ ಅಪರಾಧ ನಮ್ಮದು. ಮಕ್ಕಳು ತಪ್ಪು ಮಾಡಿದರು ಎಂದಾದರೆ ತಿದ್ದಿ ತೀಡಿ ಸರಿದಾರಿಗೆ ತರಬೇಕಾದದ್ದು ಹೆತ್ತವರ ಕರ್ತವ್ಯ ತಾನೆ. ಮೊದಲೇ ನಿಮ್ಮನ್ನು ತಂದೆ ಎನ್ನುವ ಹಾಗೆ ನಾನು ಕೊಂಡಾಡಿದವಳಿದ್ದೇನೆ. ಅವಳ ಪರವಾಗಿ ನಾನು ಕ್ಷಮೆಯನ್ನು ಬೇಡುತ್ತಾ ಇದ್ದೇನೆ. ನಮ್ಮದು ತಪ್ಪಾಯಿತು ಮುನಿಪೋತಮ್ಮ, ತಪ್ಪಾಯಿತು. ಇವನ ಅಹಂಕಾರವೇ ಎಷ್ಟು ಕಾಡಿದರೂ ಬೇಡಿದರೂ ಕರುಣೆಯೇ ಇಲ್ಲದಾಗಿ ಹೋಯಿತಲ್ಲ. ಹಾಗಿದ್ದರೆ ಇವನು ಒಬ್ಬ ಮುನಿಪೋತಮ್ಮನೆ. ಗಡ್ಡ ಬಿಟ್ಟ ಕೊಟ್ಟು ಮುನಿಯ ಪದ
ಮಣಿ ಪಾರು ಕಾಣಿಸಿ ಶಾಪ ಪರಿಸಂದು ಮರುಗಿ ಪಾರು ಕಾಣಿಸಿ ಶಾಪ ಹರಿಸಂದು ಮರುಗಿ ಕಣ್ಣೀರಿಡುತ್ತಿರೆ ಸೊಗಂತಿಗೆಯೋ ಯಕ್ಷಲೋಕದಲ್ಲಿ ಸುಮ್ಮತಿಯಲ್ಲಿ ಕಾಲವನ್ನು ಕಳೆಯುತ್ತಾ ಇದ್ದಂತ ನಾವು ಇನ್ನು ಮುಂದಕ್ಕೆ ಈ ಲೋಕದಲ್ಲೇ ಕೇವಲ ಮಾನವರಾಗಿ ಜನಿಸಬೇಕಿದ್ದಂತೆ ಸ್ವಾಮಿ. ಅಂತಹ ಸಂತೋಷ ಅಂತಹ ಸುಖದಲ್ಲಿದ್ದವರು ಇಂದಿಗೆ ಕೇವಲ ಮಾನವರಾಗಿ ನಾವು ಹೇಗೆ ಜನಿಸಬೇಕು ಸ್ವಾಮಿ? ಯಾವತ್ತು ಭೂಲೋಕದಲ್ಲಿ ಸ್ವಾರ್ಥಿಗಳು ಮತ್ಸರಿಗಳು ತುಂಬಿಕೊಂಡಿದ್ದಾರೆ. ಒಬ್ಬರನ್ನು ಕಂಡ್ರೆ ಮತ್ತೊಬ್ಬರಿಗೆ ಆಗುವುದಿಲ್ಲ. ಶ್ರೀಮಂತರು ಬಡವರು ಎನ್ನುವಂತಹ ಭೇದ ಭಾವ. ಇಂತಹ ಮಾನವರೊಂದಿಗೆ ನಾವು ಯಾವ ರೀತಿ ಜೀವನವನ್ನು ಮಾಡಬೇಕು ಸ್ವಾಮಿ? ನೀವಾದರೂ ಶೇಖರ ಕೋಪಿಯಾದರೂ ಕೂಡ ದೀರ್ಘ ದ್ವೇಷಿ ಅಲ್ಲವಲ್ಲ ತಂದೆ. ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ತಾ ಇದ್ದೇನೆ. ನಾನು ಕಣ್ಣಿನಿಂದ ಪಾದವನ್ನು ತುಳಿಯುತ್ತಾ ಇದ್ದೇನೆ. ನಮ್ಮ ಶಾಪವನ್ನು ಬಂಧಿಸಿ ಉತ್ತರಿಸಿ ತಂದೆ. बाले तू कार्या ಯಕ್ಷಕನ್ಯರೇ, ನಾನು ಮಾಡುತ್ತಿರುವಂತಹ ಕಾರ್ಯದಲ್ಲಿ ನೀವು ಮಾಡಿದಂತಹ ಅಪಹಾಸ್ಯದಿಂದ ನೀವು ಈಗ ತುತ್ತಾಗಿ ಹೋದರಲ್ಲ. ಕಾಲ ಮಿಂಚಿ ಹೋಯಿತು ಮಕ್ಕಳೇ. ನಾನಿತ್ತಂತಹ ಶಾಪಕ್ಕೆ ಹಿಂದೆ ಪಡುವಂತಹ ಶಕ್ತಿ ನನ್ನಲ್ಲಿ ಇಲ್ಲ. ನೀವು ಈ ಭೂಲೋಕದಲ್ಲಿ ಮಾನವರಾಗಿ ಹುಟ್ಟಲೇಬೇಕು. ಅಲ್ಲಿರುವಂತಹ ಕರ್ಮಗಳನ್ನು ನೀವು ಮಾಡಲೇಬೇಕು. ಅಷ್ಟು ಮಾತ್ರವಲ್ಲ, ಭೂಲೋಕವೆಂಬುದು ಕೇವಲ ದುಷ್ಟರು ಶಿಕ್ಷೆ ಮಾಡುವವರು ಅಂತ ಎನಿಸಬೇಡಿ. ಸಜ್ಜನರೂ ಇದ್ದಾರೆ. ಅಂತಹ ಭೂಲೋಕದಲ್ಲಿ ಹುಟ್ಟಬೇಕಾದ್ರೆ ನಮ್ಮವರನ್ನು ನೋಡಿ ನಾವು ಹೇಗಿದ್ದೇವೆ? ಸಜ್ಜನರಂತೆ ನಡೆದುಕೊಳ್ಳುತ್ತಾ ಇದ್ದೇವೆ. ಹಾಗಾಗಿ ಚಿಂತೆ ಪಡುವುದು ಬೇಡ. ನೀವು ಭೂಲೋಕದಲ್ಲಿ ನೀವು ಇನ್ನು ಮುಂದಕ್ಕೆ ಹುಟ್ಟಲೇಬೇಕು. ಆದ್ರೆ ನಾನಿತ್ತಂತಹ ಶಾಪ, ಆ ಶಾಪಕ್ಕೆ ಪರಿಮರ್ಜೆ ಹೇಗೆ ಅಂತ ಹೇಳುತ್ತಾ ನಿಮಗೆ ಇನ್ನು ಮುಂದಕ್ಕೆ ಮುನಿಯಾದಂತಹ ಜಾಬಾಲಿ ಮುನಿಯವರಿಂದ ನಿಮಗೆ ಮೋಕ್ಷ ಸಿಗಲಿದೆ. ಹಾಗಾಗಿ ಅವರು ಸಿಗುವವರೆಗೆ ನಿಮ್ಮಂತಹ ಪುಣ್ಯ ಕಾರ್ಯದಲ್ಲಿ ನೀವು ಮುಂದಾಗಿ ಭೂಲೋಕದಲ್ಲಿ ಮಾನವರಾಗಿ ಹುಟ್ಟಿ ಸಂತೋಷದಿಂದ ಬೆಳೆಯುವುದರಿಂದ ಈ ಲೋಕದಲ್ಲಿ ಇದ್ದವರು ನಾವು. ಆದ್ರೆ ಸ್ಥಿರವಾಗಿ ಇಲ್ಲೇ ನಿಲ್ಲುವಂತ ಪ್ರಮೇಯ ಒದಗಿ ಬಂತಲ್ಲ. ಆದ್ರೆ ಇದು ಒಂದು ಆಟ. ಆಡಿಸುವವರು ಬೇರೆ ಇದ್ದಾರೆ, ನಾವು ಆಡುವವರು ಮಾತ್ರ. ಅಂದ್ರೆ ವಿಧಿಲಿಖಿತವನ್ನು ಯಾವತ್ತೂ ಯಾರಿಂದಲೂ ಮೀರುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮೋಕ್ಷ ದಾರಿಯನ್ನು ತಿಳಿಸಿದ್ದಲ್ಲ ಜಾಬಾಲಿ ಮಹರ್ಷಿಗಳ ಪಾದ ಸೇವೆಯಿಂದ ನಿಮ್ಮ ಪಾಲಿಗೆ ಮೋಕ್ಷ ಎಂಬುದಾಗಿ. ಆದ್ದರಿಂದ ಅವರ ಪಾದ ಸೇವೆ ಯಾವಾಗ ದರ್ಶನ ಆಗುತ್ತದೆ ಎನ್ನುವುದಾಗಿ ಕಾತರದಿಂದ ಇರೋಣ ಅಲ್ವೇ ಗೆಳತಿ? ಮಾತನಾಡುತ್ತಾ ಶರೀರದಲ್ಲಿ ಏನೋ ಒಂದು ರೀತಿಯಾದಂತಹ ವ್ಯತ್ಯಾಸ, ಮೈಯೆಲ್ಲ ಬೆವರುತ್ತಾ ಉಂಟು. ಹಾಗಿದ್ದರೆ ಮುನಿಗಳ ಮಾತು ಸತ್ಯವಾಯಿತು. ನಾವು ಭೂಲೋಕದಲ್ಲಿ ಸಾಮಾನ್ಯ ಮನುಜರಾಗುತ್ತಾ ಇದ್ದೇವೆ. ಭೂಲೋಕದಲ್ಲಿ ಸಾಮಾನ್ಯ